ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಇವೆಲ್ಲ ಹೋರಿಗಳು, ಹಸುಗಳು ನೋಡ್ತಿರ್ಬೋದು ನೀವು. ಇವೆಲ್ಲ ಕಷಾಯ ಖಾನೆಗೆ ಹೋಗಿರೋ ಹಸುಗಳು ಇಲ್ಲಿ ತಗೊಂಬಂದ್ ಬಿಟ್ಟಿದ್ದಾರೆ. ಇವನ್ನ ಯಾವ ತರ ಬಳಕೆ ಇವ್ರು ಮಾಡ್ತಾರ ಅಂದ್ರೆ, ಇದು ಗಾಣಕ್ಕೆ ಯೂಸ್ ಮಾಡ್ತಾರೆ ಇವನ್ನೆಲ್ಲ. ಎರಡೆರಡು ಜೊತೆ ಹೋರಿಗಳನ್ನ ಕಟ್ಬಿಟ್ಟು ಗಾಣ ಪ್ಯೂರ್ ಆಗಿ ಕಡ್ಲೆಕಾಯಿ ಎಣ್ಣೆ ಇಲ್ಲೇ ಗಾಣದಲ್ಲಿ ತಯಾರು ಮಾಡ್ತಾರೆ. ನೀವು ಸ್ನೇಹಿತರೆ, ಏನಾಗ್ತೈತೆ ಅಂದ್ರೆ ಈಗಿನ ಪ್ರಪಂಚದಲ್ಲಿ ಎಲ್ಲ ಪಾಕಿಟ್ ಹಾಲು ಅದು ಇದು ಅದ್ರಿಗೆ ಯಾವ ತರ ಹಾಲುಗಳು ಬರುತ್ತೆ ಅಂತ ಏನು ಗೊತ್ತಾಗಲ್ಲ ನಿಮ್ಗೆ. ಇಲ್ಲಿ ಬಂದು ನೀವೇ ನೋಡಿ ಬಂದು ತಗೊಂಡ್ಬೋದು. ಇಲ್ಲ ಹಾಲಾಗಿರ್ಬೋದು, ತುಪ್ಪ ಆಗಿರ್ಬೋದು, ಪ್ಯೂರ್ ಕಡ್ಲೆಕಾಯಿ ಎಣ್ಣೆ ಇವರೇ ತಯಾರು ಮಾಡ್ತಾರೆ. ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು, ಯಾಕಂದ್ರೆ ಎಲ್ಲ ಪ್ಯೂರ್ ಆಗಿ ನಿಮ್ಮ ಕಣ್ಮುಂದೆನೆ ಇದ್ದು ನೀವೇ ನೋಡ್ಕೊಂಡು ತಗೊಂಡು ಹೋಗ್ಬೋದು. ಹಾಗಾಗಿ ರೇಟ್ ಇದೆ ಸ್ವಲ್ಪ. ನೀವು ಪಾಕೆಟ್ ಹಾಲಲ್ಲಿ ಏನ್ ಹಾಕ್ತಾರೋ ಅದೆಲ್ಲ ನೋಡ್ತಾರೆ, ಯಾವ ತರ ಕಾಯಿಸ್ತಾರೆ, ಯಾವ ಹಸಿಂದ ಹಾಲು ನಿಮ್ಗೇನು ಗೊತ್ತಾಗಲ್ಲ. ಇಲ್ಲಿ ಬೇಕಾದ್ರೆ ನೀವು ಬೆಳಗ್ಗೆಯಿಂದ ಬೇಕಾದ್ರೆ ಇಲ್ಲೇ ಬಂದು ನಿಂತ್ಕೊಂಡು ನಿಮ್ಗೆ ನೋಡಿ ಇಷ್ಟ ಆಯ್ತು ಅಂದ್ರೆ ತುಪ್ಪ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಆಮೇಲೆ ಹಾಲಾಗಿರ್ಬೋದು, ಆಮೇಲೆ ಇಲ್ಲಿ ಗೋಮೂತ್ರ ಎಲ್ಲ ಸಿಗುತ್ತೆ ನೋಡ್ಬೋದು. ನೀವು ಗಾಣ ಯಾವ ತರ ತಯಾರು ಮಾಡ್ತಾರೆ, ಎಣ್ಣೆ ಹೆಂಗೆ ತಯಾರು ಮಾಡ್ತಾರೆ ಅದು ನೋಡೋಣ ಬನ್ನಿ. ನೆಕ್ಸ್ಟ್ ಅದು ತೋರಿಸ್ತೀನಿ ನಿಮ್ಗೆ. ಸರ್, ಇದು ಹಸುಗಳು ಸಾಕಣೆ ಜೊತೆಗೆ ನಿಮ್ಗೆ ಇದು ಗಾಣ ಮಾಡ್ಬೇಕಂತ ಅನ್ಸುತ್ತೆ ನಿಮ್ಗೆ ಯಾವ್ದು? ಸರ್, ನಮ್ಗೆ ಅದೇ ನೋಡಿ, ಈಗ ಎತ್ತುಗಳು ಇದು ಒಂದೇ ಸತಿ ತಂದು ಇಲ್ಲಿ ಒಂದು 40ರಿಂದ 45 ಎತ್ತುಗಳು ಬಿಟ್ರು. ಮತ್ತೆ ಅದರಲ್ಲಿ ಸುಮ್ಮನೆ ಅದಕ್ಕೂ ಪಾಪ ಕಟ್ಟಾಕಿರೋ ಹತ್ರನೇ ಇರ್ತವೆ. ಒಂದು ಎಕ್ಸರ್ಸೈಸ್ ಆಗ್ಬೇಕು ಅಂತ ಒಂದು ಯೋಚನೆ ಬಂತು. ಯಾವ ರೀತಿ ಅದಕ್ಕೂ ಎಕ್ಸರ್ಸೈಸ್ ಮಾಡ್ಬೋದು ಅಂದಾಗ ನಮ್ಗೂ ಗಾಣದ ಐಡಿಯಾ ಬಂತು. ಈ ತರ ಎತ್ತಿನ ಗಾಣ ಮಾಡಿದ್ರೆ ಅದರಲ್ಲಿ ಎತ್ತುಗಳು ತಿರ್ತವೆ. ಅಟ್ಲೀಸ್ಟ್ ಒಂದೊಂದು ಎತ್ತು ಒಂದ್ 2-3 ಅವರ್ ವಾಕಿಂಗ್ ಆಗುತ್ತೆ. ಇರೋ ಹತ್ರನೇ ಇರೋ ಬದಲು ಇದು ಎಣ್ಣೆನೂ ಬರುತ್ತೆ. ಬರೋ ಹಿಂಡಿ ನಮ್ ಗೋಶಾಲೆಗೆ ಬಳಕೆ ಆಗತ್ತೆ. ಎಣ್ಣೆನೂ ಒಳ್ಳೆ ಉತ್ಕೃಷ್ಟವಾದ ಎಣ್ಣೆ ಸಿಗ್ತದೆ ಜನಗಳಿಗೆ. ಸುಮ್ನೆ ಪಾಕೆಟ್ ಆಯಿಲ್ ಎಲ್ಲ ಬಂದು ಅದ್ ನಿಮ್ಗೆ ಗೊತ್ತು, ವೈಟ್ ಪೆಟ್ರೋಲ್, ಕ್ರೂಡ್ ಆಯಿಲ್, ವೇಸ್ಟ್ ಆಯಿಲ್ ಮಿಕ್ಸ್ ಮಾಡಿ ಕಳಪೆ ಮಾಡಿ ಕೊಡ್ತಾ ಇದ್ದಾರೆ. ಆರೋಗ್ಯ ಹಾಳಾಗ್ತಾ ಇದೆ. ಯಾಕಂದ್ರೆ ನಿಮ್ ಕಡಲೆ ಬೀಜದ ಎಣ್ಣೆ ಮಾಡ್ಲಿಕ್ಕೆ 3 kg ಎಣ್ಣೆ ಬೇಕು. ನೀವು ಪಾಕೆಟ್ ತಗೊಳ್ಳಿ 140 ರೂಪಾಯಿ ಕೊಡ್ತಾನೆ 1 ಲೀಟರ್ ಎಣ್ಣೆ. ಕಡಲೆ ಬೀಜನೇ ಬರಲ್ಲ 140 ರೂಪಾಯಿಗೆ ಯಾಕೆ ಕೊಡ್ತಾರೆ ಎಣ್ಣೆ? ಅದ್ಯಾರು ಯೋಚನೆ ಮಾಡ್ತಾ ಇಲ್ಲ ಜನ. ಆರೋಗ್ಯಕರವಾಗಿ ಬೇಕು ಅಂತ ನೋಡಿ ಈ ತರ ಗಾಣದ ಎಣ್ಣೆ ಬಳಕೆ ಮಾಡಿದ್ರೆ ಜನಗಳಿಗೆ ಒಳ್ಳೇದು. ಹಿಂದಿನ ಕಾಲದಲ್ಲೆಲ್ಲ ಯಾರಿಗೂ ಹಾರ್ಟ್ ಅಟ್ಯಾಕೇ ಇಲ್ಲಪ್ಪ. ಈಗ ಏನಕ್ಕೆ ಬರ್ತಾ ಇದೆ? ಎಲ್ಲರಿಗೂ ಹಾರ್ಟ್ ಅಟ್ಯಾಕ್. ನಾವು ತಿನ್ನೋ ಪದಾರ್ಥಗಳು ಬಳಕೆಗಳ ಮೇಲೆ ಹೋಗುತ್ತೆ ಸರ್. ಈ ಎಣ್ಣೆ ರೇಟ್ ಆಗ್ಬಿಟ್ಟು ಯಾವ್ದಾವ್ದೋ ಮಿಕ್ಸ್. ಈಗ ನೋಡಿ, 150 ರೂಪಾಯಿ ತಗೊಂಡು ಆ ಎಣ್ಣೆ ಬಳಕೆ ಒಂದು 3 ಚಮಚ ಹಾಕೋ ಜಾಗದಲ್ಲಿ ಇದು 300 ಆಗ್ಲಿ 400 ಆಗ್ಲಿ 1 ಸ್ಪೂನ್ ಬಳಕೆ ಮಾಡಿ. ಏನ್ ತೊಂದ್ರೆ ಏನು? ಆರೋಗ್ಯವಾಗಿರ್ತಾರೆ. ಕಣ್ಣು ಮುಂದೆ ಒಳ್ಳೆ ಎಣ್ಣೆ ಸಿಗತ್ತೆ. ಇದು ಒಂದ್ಸತಿ ನೀವು ಎಷ್ಟು ಎಣ್ಣೆ ತೆಗಿತೀರಾ ಸರ್? ನಾವು ಸರ್ ಇದ್ರಲ್ಲಿ ಒಂದ್ಸತಿ 12 kg ಬೀಜ ಹಾಕ್ಬೋದು. 12 kg ಬೀಜ ಹಾಕಿದ್ರೆ ನಮ್ಗೊಂದು 4ರಿಂದ 4.25 kg ಎಣ್ಣೆ ಬರುತ್ತೆ. ಅದು ಬೀಜ ಚೆನ್ನಾಗಿದ್ರೆ. ಡೈಲಿ ಮಾಡ್ತೀರಾ? ಡೈಲಿ ಮಾಡ್ತೀವಿ ಸರ್. ಇವತ್ತು ಭಾನುವಾರ ಸ್ವಲ್ಪ ಲೇಟ್ ಆಗಿ ಮಾಡ್ತಾರೆ. ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಇದು ಏನ್ ರೇಟಿಗೆ ಕೊಡ್ತೀವಿ ಸರ್? ನಾವು ಕಡಲೆಕಾಯಿ ಎಣ್ಣೆ 430 ರೂಪಾಯಿ ಕೊಡ್ತಾ ಇದೀವಿ. ಕೊಬ್ಬರಿ ಎಣ್ಣೆ 400 ರೂಪಾಯಿ ಮಾಡ್ತಾ ಇದೀವಿ. ಮತ್ತೆ ಎಳ್ಳು, ಸಾಸಿವೆ, ಹುಚ್ಚೆಳ್ಳು, ಬಾದಾಮಿ ಎಲ್ಲಾ ರೀತಿ ಎಣ್ಣೆನೂ ತೆಗಿತಾ ಇದೀವಿ. ಏನ್ ಇದು ಪಾಕೆಟ್ ಮಾಡ್ತೀವಿ? ಪಾಕೆಟ್ ಇಲ್ಲ ಸರ್, ನಮ್ದು ಸ್ಟೀಲ್ ಟಿನ್ ಇದೆ. ಈಗ ಆಲ್ರೆಡಿ ಕರ್ನಾಟಕದಂತ ಆರ್ಡರ್ಗಳು ಬರ್ತಾ ಇರೋದ್ರಿಂದ ಅವ್ರಿಗೆ ನಾವು ಸ್ಟೀಲ್ ಟಿನ್ ಮಾಡಿ ಕೊರಿಯರ್ ಎಲ್ಲೇ ಇದ್ರು ಆರ್ಡರ್ ಮಾಡಿ ಕಳಿಸ್ಕೊಡ್ತೀವಿ. ಲೋಕಲ್ ಅಲ್ಲಿ ಸಮೀಪ ಇರೋರು ಬಂದ್ ಬೇಕಾದ್ರೆ ಬೀಜ ಹಾಕಿನೂ ಆಡ್ಸ್ಕೊಂಡು ಹೋಗ್ಬೋದು, ಅಥವಾ ಇಲ್ಲೇ ನಿಂತ್ಕೊಂಡು ಎಣ್ಣೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಈ ರೀತಿ ಮಾಡ್ತಾ ಇದೀವಿ. ನೀವು ಹಾಲೆಲ್ಲ ಕೊಡ್ತೀರಲ್ಲ? ಹೌದೌದೌದು. ಹಾಲು ಕೊಡೋರ್ಗೆನೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಅರ್ಧ ಲೀಟರ್ 1 ಲೀಟರ್ ಇದನ್ನ ತಗೊಂತಾರೆ. ನೋಡ್ದವ್ರು ಸರ್ ನಮ್ಗೆ ಕೊಟ್ಬಿಡಿ 5 ಲೀಟರ್ ತಿಂಗಳು ಮನೆಗೆ, ತುಂಬಾ ಚೆನ್ನಾಗಿದೆ ಎಣ್ಣೆ ಅಂತ ಹೇಳಿ ತಗೊಂತಾರೆ. ಇದು ಎಷ್ಟೊತ್ತಾಗುತ್ತೆ ಸರ್ ಈಗ ಒಂದು ಎಣ್ಣೆ ತೆಗಿ? ಸರ್, ಒಂದ್ಸತಿ ಇದ್ರಲ್ಲಿ ಎಣ್ಣೆ ತೆಗಿಲಿಕ್ಕೆ ನಿಮ್ಗೆ 1.5ರಿಂದ 2 ಗಂಟೆ ಬೇಕಾಗುತ್ತೆ ಎತ್ತಿನಲ್ಲಿ ತೆಗಿಲಿಕ್ಕೆ. ಯಾಕಂದ್ರೆ ಅದರಿಂದಾನೇ ನಿಧಾನಕ್ಕೆ ತಿರುಗಿದ್ರೇನೆ ನಿಮ್ಗೆ ಎಣ್ಣೆ ಬಿಸಿ ಬರಲ್ಲ. ಕೋಲ್ಡ್ ಪ್ರೆಸ್ ಅಂತ ಎಲ್ಲ ಮಿಷಿನ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸಿಟಿನಲ್ಲಿ. ಪ್ರತಿ ಗಲ್ಲಿನಲ್ಲಿ ನೋಡಿ ಕೋಲ್ಡ್ ಪ್ರೆಸ್ ಆಯಿಲ್. ಕೋಲ್ಡ್ ಮಿಷಿನ್ ಅಲ್ಲಿ ಮಾಡಿದ್ರೆ ಕೋಲ್ಡ್ ಬರೋದೇ ಇಲ್ಲ. ಅದು 15 ನಿಮಿಷಕ್ಕೆ ಮಿಷಿನ್ ಅಲ್ಲಿ ತೆಗಿತಾರೆ. ಇದು 2 ಅವರ್ ಸುತ್ತೋದ್ರಿಂದ, ನಿಧಾನಕ್ಕೆ ಸುತ್ತೋದ್ರಿಂದ ಎಣ್ಣೆ ಬಿಸಿ ಬರಲ್ಲ. ನಮ್ದೆಲ್ಲ ಮರನೇ, ಪೂರ್ತಿ ಮರ ಇರೋದ್ರಿಂದ ನಿಮ್ ಮಿಷಿನೇ ಬರಲ್ಲ. ಮಿಷಿನ್ ಅಲ್ಲಿ ಅದೇನ್ ಮಾಡ್ತಾರೆ, ಸ್ಟೀಲ್ ಹಾಕ್ಬಿಡ್ತಾರೆ. ನೋಡಿ, ಇದು ಮರನೇ. ನಮ್ದ್ರಲ್ಲಿ ಎಲ್ಲೂ ಸ್ಟೀಲ್ ಅನ್ನೋದೇ ಇಲ್ಲ. ನೀವು ಮಿಷಿನ್ ಅಲ್ಲಿ ಹೋಗಿ ನೋಡಿ, ಸ್ಟೀಲ್ ಇರುತ್ತೆ, ಎಲ್ಲ ಸ್ಟೀಲ್ ಇರುತ್ತೆ. ಎಣ್ಣೆ ಇದು ಹಿಂಗೆ ತಕೊಂತೀರಾ? ಸರ್, ಇದು ಎಣ್ಣೆ ಬಂದ್ಮೇಲೆ ಏನಾಗುತ್ತೆ, ಇದು ನಾವು ಕೋಲ್ ಮೇಲೆ ತೆಗೆದ್ರೆ ಎಣ್ಣೆ ನೋಡಿ ಅಲ್ಲೋಗಿ ನಿಂತ್ಕೊಂಡಿರುತ್ತೆ. ಹೊರಗಡೆ ಸ್ಟೋರೇಜ್ ಆಗುತ್ತೆ. ಹಿಂಡಿ ಎಲ್ಲ ಮೇಲ್ಗಡೆ ಮೇಲೆ ಬಂದಿರುತ್ತೆ. ಅದಂಗೆ ಆಮೇಲೆ ಸೋಸ್ತೀರಾ ಏನದು? ಇಲ್ಲ ಸರ್, ತೆಗೆದಿಟ್ರೆ ನೋಡಿ, ಇದು ಸೋಲಾರ್ ರೋಸ್ಟ್ ಮಾಡ್ತಾ ಇದೀವಿ. ಒಂದ್ಸತಿ ಎಣ್ಣೆ ತೆಗೆದ್ಮೇಲೆ ಬಿಸಿಲು ಒಂದು 24 ಅವರ್ಸ್ ಇಡಬೇಕು. ಅದರಿಂದ ಈಗೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇನ್ನೊಂದು 10-15 ದಿನದಲ್ಲಿ ಎಲ್ಲ ಮುಗಿದುತ್ತೆ.
ಮುಗಿದ್ಮೇಲೆ ನಿಮ್ಗೆ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ಈ ಹಸುಗಳೆಲ್ಲ ಬಂದ್ಮೇಲೆ ನಿಮ್ಗೆ ಇದು ಹಾ ಹೌದು ಸರ್, ಹೌದು. ಮತ್ ಪಾಪ ನೋಡಿ ಎತ್ತುಗಳು ವ್ಯವಸಾಯ ಮಾಡೋ ಸುಮ್ನೆ ಒಂದೇ ಹತ್ರ ಕಟ್ಟಾಕೊಂಡಿದ್ರೆ ಅವಕ್ಕೂ ಇದಾಗತ್ತೆ. ಅದು ನಾವು ಆಲ್ಟರ್ನೇಟ್ ಡೇ ಮಾತ್ರ ಓಡಿಸೋದು. ಒಂದ್ ಎತ್ತು ಕಟ್ಟಿದ್ರೆ ಇವತ್ತು ನಾಳೆ ಇಲ್ಲ, ನಾಡಿದ್ದೆ. ಅದು ಒಂದು ಸತಿಗ್ ಮಾತ್ರನೇ. ಯಾಕಂದ್ರೆ ನಮ್ಮ ಹತ್ರ ಯಥೇಚ್ಛವಾಗಿ ಎತ್ತುಗಳಿರೋದ್ರಿಂದ ನಾವ್ ಅದನ್ನ ಬಳಕೆ ಮಾಡ್ತಾ ಇರೋದು ಕಡಿಮೆ. ಒಂದ್ ಸತಿ ಇವತ್ತು 2 ಅವರ್ ಸುತ್ತತ್ತೆ ಅನ್ಕೊಳ್ಳಿ ಒಂದ್ ಟ್ರಿಪ್ಗೆ. ಜೊತೆ ಎತ್ತು 2 ಅವರ್ ಸುತ್ತುತ್ತೆ. 2 ಅವರ್ ಬರುತ್ತೆ. ನಾವು ಈಗ 2 ಎತ್ತುನು ಕಟ್ಬೋದು, ಒಂದ್ ಎತ್ತುನು ಕಟ್ಬೋದು. ಆ ರೀತಿ ಅಭ್ಯಾಸ ಮಾಡಿದೀವಿ. ಒಂದ್ ಎತ್ತಲ್ಲೂ ತಿರುಗ್ಬೋದು.